ಮಾವ, ಹೇಗ್ ಮಲ್ಗಿದ್ದಾರೆ? ಮರುವು ಅಂತಿದ್ರು, ಈಗ ನಮ್ಮನ್ನೆಲ್ಲ ಶಾಶ್ವತವಾಗಿ ಮರ್ತು ಹೋಗ್ಬಿಟ್ರು. ಮಾವ, ಅಪ್ಪಂಗೆ ಹೇಳಕ್ ಹೇಳಿ ಮಾವ, ನಾನು ಅಷ್ಟೊತ್ತಿಂದ ಕಾಯ್ಕೊಂಡು ಕೂತಿದ್ದೀನಿ. ಸರಿ ಸಿರಿ, ಸಮಾಧಾನ ಮಾಡ್ಕೊ ಸಿರಿ. ಸಿರಿ, ಸಮಾಧಾನ. ನನಗೆ ಅರ್ಥ ಆಗುತ್ತೆ, ಸಮಾಧಾನ ಮಾಡ್ಕೊ. ಇಲ್ಲ, ಅವ್ರು ನಮ್ಮ ಜೊತೆಗೆ ಇರ್ತಾರೆ. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ಕ್ಷಮಿಸಿ, ನಿಮಗೆ ಈ ಟೈಮಲ್ಲಿ ತೊಂದರೆ ಕೊಡೋಕ್ಕೆ ನನಗೂ ಇಷ್ಟ ಇಲ್ಲ. ಆದರೆ ಇದು ಇಂಟರ್ನಲ್ ಕೇಸ್ ಆಗಿರೋದ್ರಿಂದ ನಮ್ಮ ಕರ್ತವ್ಯ ಮಾಡಲೇಬೇಕು. ದಯವಿಟ್ಟು ಇದಕ್ಕೊಂದು ಸೈನ್ ಹಾಕಿ. ಮಾಧವ್ ಅವರೇ, ಈ ಕೇಸ್ನಲ್ಲಿ ಸಮರ್ಥ ಅರೆಸ್ಟ್ ಆಗಿರೋದ್ರಿಂದ ನೀವೆಲ್ಲ ದಯವಿಟ್ಟು ಸಹಕರಿಸಬೇಕು. ಮಾವ, ಏನ್ ಹೇಳ್ತಿದ್ದಾರೆ ಮಾವ ಇವರು? ಸಮರ್ಥ ಅರೆಸ್ಟ್ ಆಗಿದಾನ? ಏನಿದೆಲ್ಲ? ಏನ್ ನಡೀತಿದೆ ಮಾವ? ಅಪ್ಪ, ಅಣ್ಣ ಎಲ್ಲಿ? ಅಣ್ಣನ ಅರೆಸ್ಟ್ ಮಾಡಿದಾರ? ಯಾವ ಕೇಸ್ ಬಗ್ಗೆ ಮಾತಾಡ್ತಿದ್ದಾರೆ ಇವರು? ಹೇಳ್ತೀನಿ, ಸ್ವಲ್ಪ ಧೈರ್ಯ ತಗೊಳ್ಳಿ. ನಿಮ್ಮ ಮನೆಗೆ ಸಂಬಂಧಪಟ್ಟ ಕಾರಿಂದ ನಿನ್ನೆ ಒಂದು ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟಲ್ಲಿ ಸ್ಪಾಟಲ್ಲಿ ಒಬ್ಬ ವ್ಯಕ್ತಿ ಜೀವ ಕಳ್ಕೊಂಡಿದ್ದಾರೆ. ಇನ್ಸ್ಪೆಕ್ಟರ್, ಆಕ್ಸಿಡೆಂಟ್ ಮಾಡಿದ್ದು ನಾನೇ. ರಾತ್ರಿ ಯಾವುದೋ ಕೆಲಸದ ಮೇಲೆ ಆಚೆ ಹೋಗಿದೆ, ಬರುವಾಗ ಆಕ್ಸಿಡೆಂಟ್ ಆಗೋಯ್ತು. ಇವ್ರು ಹೇಳ್ತಾ ಇರೋದೆಲ್ಲ ಸರಿಯಾಗೇ ಇದೆ. ನಾನು ಇವ್ರನ್ನ ಅರೆಸ್ಟ್ ಮಾಡಬೇಕಾಗತ್ತೆ. ದತ್ತ ಮತ್ತು ರವೀಂದ್ರ ಅವ್ರ ಆಕ್ಸಿಡೆಂಟ್ ಕೇಸಲ್ಲೇ ಇನ್ಸ್ಪೆಕ್ಟರ್ ಸಮರ್ಥ ಅರೆಸ್ಟ್ ಮಾಡಿರೋದು. ಇಲ್ಲ, ಸಾಧ್ಯನೇ ಇಲ್ಲ. ಅಣ್ಣ ತಾತಂಗೆ ಮತ್ತೆ ಅಂಕಲ್ಗೆ ಆಕ್ಸಿಡೆಂಟ್ ಮಾಡೋದ? ಇದು ಸಾಧ್ಯ ಇಲ್ಲ. ನಾನಂತೂ ನಂಬಲ್ಲ. ಅಪ್ಪ, ನೋಡಿದ್ಯಪ್ಪ ಇವರೆಲ್ಲ ಏನು ಹೇಳ್ತಿದ್ದಾರೆ ಅಂತ? ಸಮರ್ಥರಿಗೆ ಆಕ್ಸಿಡೆಂಟ್ ಮಾಡೋದಂತೆ. ಸಮರ್ಥ ಆಕ್ಸಿಡೆಂಟ್ ಮಾಡಿದ್ದಕ್ಕೆ ನಿನಗೆ ಈ ಪರಿಸ್ಥಿತಿ ಬಂದಿರೋದಂತೆ. ಅಪ್ಪ ಹೇಳಪ್ಪ, ಎದ್ದೇಳಪ್ಪ. ಸಮರ್ಥ ನಿನ್ನ ತಂದೆಗಿಂತ ಹೆಚ್ಚಾಗಿ ನೋಡ್ಕೋತಿದ್ದ. ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದ, ಎಷ್ಟು ಕಾಳಜಿಯಿಂದ ನೋಡ್ಕೊಳ್ತಿದ್ದ ಅಂತ ನೀನೇ ಎದ್ದು ಇವ್ರಿಗೆಲ್ಲ ಹೇಳಪ್ಪ. ನೀನು ಯಾವಾಗಲೂ ಸಮರ್ಥ ಹತ್ರ ಹೇಳ್ತಿದ್ದೆ ಗೊತ್ತಾ, ನಿನ್ನಂತ ಅಳಿಯ ಪಡೆಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ ಅಂತ. ಆ ಮಾತನ್ನ ನೀನೇ ಎದ್ದು ಇವ್ರಿಗೆಲ್ಲ ಹೇಳಪ್ಪ. ಅಪ್ಪ, ಅಪ್ಪ ಎದ್ದೇಳಪ್ಪ. ಅಪ್ಪ ಮಾತಾಡಪ್ಪ. ಅಪ್ಪ ಎದ್ದೇಳಪ್ಪ. ದೇವ್ರೆ, ಎಂಥ ಪರಿಸ್ಥಿತಿ ತಂದಿಟ್ಬಿಟ್ಟೆ. ಇವ್ರಿಗೆ ಹೇಗೆ ಸಮಾಧಾನ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲಿ ತುಳಸಿಯವರು ಕುಗ್ಗಿ ಹೋಗಿದ್ದಾರೆ. ಇದನ್ನೆಲ್ಲ ಎದುರಿಸೋ ಶಕ್ತಿ ನೀನೇ ಇವರೆಲ್ಲರಿಗೂ ಕೊಡಬೇಕು ಭಗವಂತ. ಅಮ್ಮ, ನೀನು ಯಾಕೆ ಇಲ್ಲಿಗೆ ಬಂದೆ? ಅದು ಇಂಥ ಪರಿಸ್ಥಿತಿಲಿ ಮೊದಲು ಹೊರಡಿನಿಂದ. ನೀನು ಹೀಗೆ ನೋಡೋಕ್ಕೆ ನನ್ನ ಕೈಲಿ ಆಗ್ತಿಲ್ಲ ಪಾಪು.
ನೀನು ಯಾವ ತಪ್ಪು ಮಾಡಿಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನಿಜ ಹೇಳು, ನೀನು ಯಾಕೆ ಹೀಗೆ ಮಾಡ್ತಿದೀಯ ಅಂತ ನನ್ನ ಹತ್ರನಾದ್ರೂ ಸತ್ಯ ಹೇಳು ಪಾಪು. ಅಮ್ಮ ಏನಿದೆಲ್ಲ, ಒಳ್ಳೆ ಚಿಕ್ಕ ಮಕ್ಳ ಹತ್ರ ಅಳ್ತಿದೆಯಲ್ಲ. ನೀನು ಈ ರೀತಿ ಹತ್ರ ನನ್ನ ಕೈ ಕಾಲಾಡಲ್ಲ. ನೀನು ಇಲ್ಲಿಗೆಲ್ಲ ಬರಬಾರ್ದು. ನಿನ್ನ ಜೊತೆ ಯಾರು ಬಂದಿದ್ದಾರೆ? ಯಾರೂ ಇಲ್ಲ, ನಾನೊಬ್ಳೆ ಬಂದೆ. ಇಲ್ಲಿಗೆ ಬರ್ತೀನಿ ಅಂದರೆ ಮನೆಯವ್ರು ಎಲ್ಲರೂ ಬೇಡ ಅಂತಲೇ ಹೇಳ್ತಿದ್ರು. ಅದಕ್ಕೆ ಯಾರಿಗೂ ಹೇಳ್ದೆ ನಾನೊಬ್ಳೆ ಬಂದ್ಬಿಟ್ಟೆ. ಯಾಕಮ್ಮ ಹೀಗೆ ಮಾಡ್ತೀಯ ನೀನು? ನೀನೀಗ ಜಾಸ್ತಿ ಓಡಾಡಬಾರ್ದು ಅಂತ ಗೊತ್ತಲ್ವಾ? ಆಯಾಸ ಆಗುತ್ತಲ್ವಾ? ಆಯಾಸನ? ಮೈಗೆ ಆಯಾಸ ಆದರೆ ಅದನ್ನು ತಡ್ಕೋಬೋದು, ಆದರೆ ಮನಸ್ಸಿಗೆ ಹಿಂಸೆ ಆದರೆ ಅದನ್ನು ಹೇಗೆ ತಡ್ಕೊಳ್ಳೋದು? ಹೆತ್ತ ಮಗ ಇಲ್ಲಿ ಇಂಥ ಪರಿಸ್ಥಿತಿಲಿ ಇರುವಾಗ ನಾನು ಮನೇಲಿ ಕೂತ್ಕೊಂಡಿರೋಕ್ಕಾಗತ್ತಾ? ನಿನ್ನೆ ರಾತ್ರಿ ಎಲ್ಲ ಮನೇಲೇ ಇದ್ದೆ. ಆಕ್ಸಿಡೆಂಟ್ ಮಾಡಿದ್ದು ನೀನಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ಯಾಕೆ ಈ ರೀತಿ ಸುಳ್ಳು ಹೇಳ್ತಾ ಇದೆಯಾ? ಮತ್ತು ದಯವಿಟ್ಟು ನನಗೆ ಏನು ಕೇಳಬೇಡ. ನಾನು ಏನು ಹೇಳೋ ಪರಿಸ್ಥಿತಿಲಿಲ್ಲ. ಅಂದರೆ ಆಕ್ಸಿಡೆಂಟ್ ಮಾಡಿದ್ದು ನೀನೇನಾ? ಹೇಳಿದ್ನಲ್ಲಮ್ಮ, ನಾನು ಯಾವುದನ್ನು ಹೇಳೋ ಪರಿಸ್ಥಿತಿಲಿಲ್ಲ. ನಿನ್ನ ಮನ್ಸಿಗೆ ನಾನೇನು ಅಂತ ಗೊತ್ತು ತಾನೆ. ಅದನ್ನು ಸತ್ಯ ಅಂತ ಅಂದ್ಕೊಂಡು ಇಲ್ಲಿಂದ ಹೊರಟ್ಬಿಡು. ಇಲ್ಲ ಇಲ್ಲ, ನೀನು ನನ್ನ ಹತ್ರ ನಿಜ ಹೇಳೋವರೆಗೂ ನಾನು ನಿನ್ನ ಬಿಡಲ್ಲ ಪಾಪು. ಹೇಳೋ, ನನ್ನ ಹತ್ರನಾದರೂ ಏನಾಯ್ತು ಅಂತ ಹೇಳ್ಕೊಡು ಪಾಪು. ಮೇಡಮ್, ಟೈಮ್ ಆಯಿತು, ಹೊರಡಿ. ಸರ್, ನನ್ನ ಮಗ ಯಾವ ತಪ್ಪು ಮಾಡಿಲ್ಲ, ದಯವಿಟ್ಟು ಅವನ್ನ ಬಿಟ್ಬಿಡಿ. ಅವನು ಇಡೀ ರಾತ್ರಿ ಮನೇಲಿದ್ದ, ಅದನ್ನು ನಾವೇ ನೋಡಿದ್ದೀವಿ. ಆದರೂ ಸುಮ್ಮನೆ ಏನೇನೋ ಹೇಳ್ತಾ ಇದ್ದಾನೆ. ನೋಡಿ, ಆಕ್ಸಿಡೆಂಟ್ ಮಾಡಿದ್ದೀನಿ ಅಂತ ಅವರು ಒಪ್ಕೊಂಡಿದ್ದಾರೆ. ನೀವು ಸ್ಟೇಷನಲ್ಲಿ ಬಂದು ಈ ಥರ ಕೂಗಾಡಿದ್ರೆ ಸಾಹೇಬ್ರು ನಿಮಗೆ ಬೈತಾರೆ. ಪ್ಲೀಸ್ ಇಲ್ಲಿಂದ ಹೊರಡಿ ಮೇಡಮ್. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಗನ ಬಿಟ್ಬಿಡಿ. ಅವನು ಏನು ಮಾಡಿಲ್ಲ ಅನ್ನೋದು ನನ್ನ ಮನಸ್ಸು ಹೇಳ್ತಾ ಇದೆ. ಅಮ್ಮ, ನನ್ನ ಮಾತು ಕೇಳು. ನೀನು ಈ ರೀತಿ ಯಾರನ್ನೇ ಕಾಡಿ ಬೇಡಿದ್ರೂ ಏನೂ ಪ್ರಯೋಜನ ಆಗಲ್ಲ. ನಾನು ಈ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಹಿಸ್ಕೋತೀನಿ. ನಿನ್ನ ಕಣ್ಣೀರನ್ನು ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ಪ್ಲೀಸ್ ಇಲ್ಲಿಂದ ಹೊರಟ್ಬಿಡು. ಇಲ್ಲ ಪಾಪು, ನೀನು ಸತ್ಯ ಹೇಳೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ನಿನ್ನನ್ನು ಇಲ್ಲಿಂದ ಕರ್ಕೊಂಡೆ ನಾನು ಹೋಗೋದು. ಅಮ್ಮ, ನನ್ನ ಮಾತು ಕೇಳು. ಯಾಕೆ ಇಷ್ಟು ಹಠ ಮಾಡ್ತಿದ್ಯಾ? ಹಠ ಮಾಡ್ತಾ ಇರೋದು ನಾನಲ್ಲ, ನೀನು. ಅಮ್ಮನ ಹತ್ರನೇ ಸುಳ್ಳು ಹೇಳ್ತೀಯ. ಏನಾಯ್ತು ಅಂತ ಹೇಳು ಪಾಪು. ನೋಡಿ, ಲೇಟ್ ಆಯಿತು, ಸಾಹೇಬ್ರು ಬರೋ ಟೈಮು. ದಯವಿಟ್ಟು ಇಲ್ಲಿಂದ ಹೊರಡಿ. ಸರ್, ಇನ್ನೊಂದು 10 ನಿಮಿಷ ಸರ್. ಆಗಲ್ಲ ಮೇಡಮ್, ಹೊರಡಿ ಮೇಡಮ್. ಎಲ್ಲ ಮುಗ್ದೋಯ್ತಮ್ಮ. ಇನ್ನು ಮುಂದೆ ನಮ್ಮಪ್ಪ ನೋಡಕ್ಕೆ ಆಗಲ್ಲ. ನನ್ನ ಜೀವನದಲ್ಲೇ ಯಾಕೆ ಹೀಗೆಲ್ಲ ಆಗ್ತಿದೆ ಅಮ್ಮ? ನಾನು ಏನ್ ಮಾಡಿದ್ದೀನಿ ಅಂತ ಎಂತ ಶಿಕ್ಷೆ? ಒಂದ್ ಕಡೆ ಅಪ್ಪನ ಕಳ್ಕೊಂಡೆ, ಇನ್ನೊಂದ್ ಕಡೆ ಸಮರ್ ಜೈಲಲ್ಲಿದ್ದಾನೆ. ಕೈಲಿನೆಲ್ಲ ತಡ್ಕೊಳಕ್ ಆಗಲ್ಲಮ್ಮ. ಅಪ್ಪ ಬೇಕು ಅಂತ ತುಂಬಾ ಅನಿಸ್ತಿದೆ ಅಮ್ಮ. ನಾನೇನ್ ಮಾಡ್ಲಿ? ನಿನಗೆ ಸಮಾಧಾನ ಮಾಡುವಷ್ಟು ಧೈರ್ಯ ನನಗಿಲ್ಲ.
ಜೀವನ ಮತ್ತೆ ತರೋದಕ್ಕಂತೂ ನಮ್ಮ ಕೈಲಾಗಲ್ಲ. ಆದ್ರೆ ಸಮರ್ಥಗೇನು ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಅವನು ಬೇಗ ಬಂದೇ ಬರ್ತಾನೆ. ಅಮ್ಮ, ತಾತನ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ತಾತನ ಈ ಪರಿಸ್ಥಿತಿಲಿ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಅಕಸ್ಮಾತ್ ತಾತಗೂ ಏನಾದರೂ ಪುಟಿ, ಅವನಿಗೇನೂ ಆಗಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಯಾರ್ಯಾರ ಹಣೆ ಬರದಲ್ಲಿ ಏನು ಬರ್ತಿರುತ್ತೋ ಅದೇ ಆಗೋದು. ವಿಧಿ ಆಟದ ಮುಂದೆ ನಾವೆಲ್ಲರೂ ನಿಮಿತ್ತ ಮಾತ್ರ. ಪೂರ್ಣಿ, ಸಿರಿ ಸಂಧ್ಯಾನ ರೂಮಿಗೆ ಕರ್ಕೊಂಡು ಅವ್ರಿಗೆ ತಿನ್ನಕ್ಕೆ ಕುಡಿಯೋಕೆ ಏನಾದರೂ ಕೊಡು. ಓಕೆ ಸರಿ. ಸಮಾಧಾನ ಮಾಡಿಕೊಡಿ. ನೀವೇ ಹೀಗಿದ್ರೆ ಹೇಗೆ? ಸಿರಿಗೆ ನೀವೇ ಧೈರ್ಯ ಹೇಳಬೇಕು. ಆ ಮಕ್ಕಳಿಗೆ ನೀವೇ ಶಕ್ತಿ ಆಗಬೇಕು. ನಿಮ್ಮ ಪ್ರೀತಿಯಿಂದನೇ ಅವರು ನೋವನ್ನೆಲ್ಲ ಮರಿಬೇಕು. ಮಕ್ಕಳು ಮರದ ನೆರಳಲ್ಲಿರಬೇಕು ನಿಜ. ಆದರೆ ಮರಕ್ಕೆ ಬೆಂಕಿ ಹತ್ಕೊಂಡ್ರೆ ಮಕ್ಕಳನ್ನ ಹೇಗೆ ತಂಪಾಗಿಡ್ಲಿ? ಸೀರಿಯಸ್ ಆಗಿದ್ದಾರೆ ಅಂತ ಗೊತ್ತಾದಾಗ್ಲಿಂದ ನನ್ನ ಕೈ ಕಾಲೇ ಆಡ್ತಿಲ್ಲ ಮಾಧವ್ ಅವರೇ. ಸೀರಿಯಲ್ ಆಡೋದನ್ನ ನನ್ನ ಕೈಲಿಂದ ನೋಡಕ್ಕಾಗ್ತಿಲ್ಲ. ಸಟ್ಟಾಗ್ತಿದೆ ಮಾಧವ್ ಅವರೇ. ನೀವು ಯಾವುದಕ್ಕೂ ಹೆದರಬೇಡಿ. ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಗೇನು ಆಗಲ್ಲ, ಏನಾಗಕ್ಕೂ ಬಿಡಲ್ಲ. ನಿಮ್ಮ ಮನೆಗೆ ಸಂಬಂಧಪಟ್ಟ ಕಾರಿಂದ ನಿನ್ನೆ ಒಂದು ಆಕ್ಸಿಡೆಂಟ್ ಆಗಿದೆ. ಇನ್ಸ್ಪೆಕ್ಟರ್, ಆಕ್ಸಿಡೆಂಟ್ ಮಾಡಿದ್ದು ನಾನೇ. ನಾನು ಇವ್ರನ್ನ ಅರೆಸ್ಟ್ ಮಾಡಬೇಕಾಗತ್ತೆ. ನಿಧಿ, ನಿಧಿ, ಏನಾಯ್ತು? ದೀಪಿಕಾ, ನನ್ನ ಕೈಲಿ ಆಗ್ತಿಲ್ಲ ದೀಪಿಕಾ. ನಂಗೆ ತುಂಬ ಹಿಂಸೆ ಆಗ್ತಾ ಇದೆ. ಕಣ್ಣು ಮುಚ್ಚಿದ್ರೆ ನಂಗೆ ಏನೇನೋ ನೆನಪಾಗ್ತಿದೆ. ನಂಗೆ ಭಯ ಆಗ್ತಿದೆ ದೀಪಿಕಾ. ಸಮಾಧಾನ ಮಾಡ್ಕೊಂಡಿದ್ದಿ. ಈ ಮದುವೆ ಕ್ಯಾನ್ಸಲ್ ಆಗಿದ್ದಕ್ಕೆ ಮನೇಲಿ ಎಲ್ರಿಗೂ ಬೇಸರ ಇದೆ. ಆದರೆ ಏನು ಮಾಡೋಕ್ಕಾಗುತ್ತೆ? ಇಂಥ ಟೈಮಲ್ಲಿ ಮದುವೆ ಕಾರ್ಯಗಳನ್ನ ಮಾಡೋಕ್ಕಾಗಲ್ಲ. ಆದರೆ ನೀನೇನು ಹೆದರಬೇಡ. ಒಂದು ಒಳ್ಳೆ ಡೇಟ್ ನೋಡಿ ಇವಾಗ ಅಂದ್ಕೊಂಡಿದ್ದಕ್ಕಿಂತ ಗ್ರ್ಯಾಂಡಾಗಿ ಮದುವೆ ಮಾಡೋಣ. ಸಂಜಯ್ ಮನೆಯವರು ಇದಕ್ಕೆ ಒಪ್ಕೊಂಡಿದ್ದಾರಂತೆ. ದೀಪಿಕಾ, ನಾ ಅಣ್ಣನ ಜೊತೆ ಮಾತಾಡಬೇಕು. ಅಣ್ಣನ ನೋಡಬೇಕು ದೀಪಿಕಾ. ಅಣ್ಣನ? ಯಾವ ಅಣ್ಣನಿದೆ? ಅವಿನಾ? ಅದು ನಾನು ಅವಿಬ್ರು ಇಬ್ಬರನ್ನೂ ನೋಡಬೇಕು. ಕರೆಸ್ತೀಯಾ? ಸರಿ, ನೀನು ಆರಾಮಾಗಿರು. ಅವರು ಹೊರಗೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ನಾನು ಕರ್ಕೊಂಬರ್ತೀನಿ. ನೀನು ಏನೇನೋ ಯೋಚನೆ ಮಾಡಬೇಡ. ಇಲ್ಲ, ನಾನು ಮಾಡಿರೋ ತಪ್ಪಿಂದ ಸಮರ್ಥನ ಶಿಕ್ಷೆ ಅನುಭವಿಸೋಕ್ಕಾಗಬಾರ್ದು. ಹೇಗಾದರೂ ಮಾಡಿ ಸಮರ್ಥನನ ಬಿಡಿಸ್ಲೇಬೇಕು. ನನ್ನ ತಪ್ಪನ್ನ ನಾನು ಒಪ್ಕೋಬೇಕು. ನನ್ನಿಂದ ಅವ್ರ ಜೀವನ ಹಾಳಾಗೋದು ಸರಿಯಲ್ಲ. ಏನು ಮಾಡಲಿ? ಈ ವಿಷಯನ ಯಾರ ಹತ್ರ ಹೇಳಲಿ? ಮನೆಯವ್ರು ಯಾರ ಹತ್ರ ಹೇಳಿದ್ರು ಏನೂ ಪ್ರಯೋಜನ ಆಗಲ್ಲ. ನಾನು ಇದನ್ನು ಪೊಲೀಸವ್ರ ಹತ್ರನೇ ಹೇಳ್ಕೋಬೇಕು. ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಬೇಕು. ಇಲ್ಲ ಅಂದರೆ ಈ ಗಿಲ್ಟಿಂದ ಒದ್ದಾಡಿ ಸಾಯ್ತೀನಿ ಅಷ್ಟೆ. ಹೌದು, ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಎಲ್ಲ ನಿಜನೂ ಹೇಳಿ ನಾನೇ ಸರೆಂಡರ್ ಆಗ್ತೀನಿ. ಸಮರ್ಥಣ್ಣನ ಬಿಡಿಸ್ತೀನಿ. ದತ್ತ ಅವರ ಆರೋಗ್ಯದ ಬಗ್ಗೆ ನಾನು ವಿಚಾರಿಸ್ತೀನಿ. ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ತಿಳಿಸ್ತೀನಿ.
ಸಿರಿ ಸಂಧ್ಯಾ ಗಾಬರಿ ಪಟ್ಕೊಳ್ದಿದ್ದಾಗೆ ನೀವು ನೋಡ್ಕೊಳ್ಳಿ. ಮಾಧವ್ರೆ, ನಿಧಿ ಮದುವೆ ಟೈಮಲ್ಲೇ ಇದೆಲ್ಲ ನಡೆದೋಯ್ತು. ಪಾಪ ಅವಳ ಮದುವೆ ಕಾರ್ಯ. ಅದಕ್ಕೆ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನಾನು ಗಂಡಿನ ಕಡೆಯವ್ರ ಹತ್ರ ಈ ವಿಷಯವಾಗಿ ಮಾತಾಡಿದ್ದೀನಿ. ಅವರು ಮದುವೆನ ಮುಂದೆ ಹಾಕೋದಕ್ಕೂ ಒಪ್ಕೊಂಡಿದ್ದಾರೆ. ಹೌದಾ? ಅವ್ರೇನಾದರೂ ಬೇಸರ ಪಟ್ಕೊಂಡ್ರ? ಏನಿಲ್ಲ ಅಣ್ಣ, ಸ್ವಲ್ಪ ಕೋಪ ಮಾಡಿಕೊಂಡ್ರು, ಸಿಡ್ಕಾಡಿದ್ರು. ನಡೆದಿರೋದು ಯಾವುದು ನಮ್ಮ ಕೈಯಲ್ಲಿ ಇಲ್ವಲ್ಲ, ವಿಷಯನ ತಿಳಿಸಿ ಹೇಳಿದಾಗ ಆಯಿತು ಅಂತ ಹೇಳಿದ್ದಾರೆ. ಅಭಿ ಲಾಯರ್ ಹತ್ರ ಮಾತಾಡಿದ್ದೀವಪ್ಪ. ಕೇಸ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ. ಆದರೆ ಒಂದು ರೀತಿಯಲ್ಲಿ ಪ್ರಾಸಿಕ್ಯೂಷನು ಆಪೋಸಿಷನು ಎರಡೂ ನಮ್ಮ ಕಡೆನೇ ಇರುತ್ತೆ. ಏನವಿ ಹಾಗಂದ್ರೆ? ಅಂದರೆ ಆಕ್ಸಿಡೆಂಟ್ ಆಗಿದೆ ಅಂತ ಕಂಪ್ಲೇಂಟ್ ಕೊಡೋರು ನಾವೇ ಆಗಿರ್ತೀವಿ, ಆಕ್ಸಿಡೆಂಟ್ ಮಾಡಿರೋರು ನಮ್ಮವರೇ ಆಗಿರ್ತಾರೆ. ಹಾಗಂದಾಗ ಕಂಪ್ಲೇಂಟ್ನ ಬೇಕಿದ್ರೆ. ಏನು ಹೇಳ್ತಾ ಇದೀಯಾ ಅಭಿ? ನೀನು ಯಾವ ಆಕ್ಸಿಡೆಂಟ್ ಬಗ್ಗೆ ಮಾತಾಡ್ತಾ ಇದೀಯಾ? ಸಾರಿ ತುಳಸಿ ಅವರೇ, ಸಮರ್ಥನ ಯಾವ ಕೇಸಲ್ಲಿ ಪೊಲೀಸ್ನವ್ರು ಅರೆಸ್ಟ್ ಮಾಡಿದಾರೋ ಆ ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದು ರವೀಂದ್ರ ಅವರು. ರವೀಂದ್ರ ಅವರು ದತ್ತ ಅವ್ರಿಗೆ ಆಕ್ಸಿಡೆಂಟ್ ಮಾಡಿರೋ ಕಾರು ನಮ್ಮನೆ ಕಾರೇ. ಆ ಕಾರನ್ನು ನಾನೇ ಓಡಿಸ್ತಾ ಇದ್ದೆ ಅಂತ ಸಮರ್ಥ್ ಹೇಳಿ ಸರೆಂಡರ್ ಆಗಿದ್ದಾನೆ. ಅದನ್ನೇ ಪೊಲೀಸ್ನವ್ರು ಹೇಳ್ತಿರೋದು. ಇಲ್ಲ, ಇದೆಲ್ಲ ಸಾಧ್ಯನೇ ಇಲ್ಲ. ಇದನ್ನ ನಂಬೋದೂ ಇಲ್ಲ. ಸಮರ್ಥ ತಾನೇ ಆಕ್ಸಿಡೆಂಟ್ ಮಾಡಿ ಅವನ ತಾತನ್ನ, ಅವನ ಮಾವನ್ನ ಅವನೇ. ಇಲ್ಲ ಇಲ್ಲ ಮಾಧವ್ರೆ, ನನ್ನ ಮಗ ಅಂತ ಕ್ರೂರಿ ಅಲ್ಲ. ಹೌದು, ಇದೆಲ್ಲ ನಮಗೂ ನಂಬಕ್ಕಾಗ್ತಿಲ್ಲ. ಆದರೆ ಏನು ಮಾಡೋದು? ಪೊಲೀಸವ್ರ ಪ್ರಕಾರ ಇದೆಲ್ಲ ಸತ್ಯ. ಸಮರ್ಥ್ ಮನೆಯಲ್ಲಿದ್ದಿದ್ದು ನೀವೆಲ್ಲ ನೋಡಿದ್ದೀರಾ. ಹಾಗಿದ್ಮೇಲೆ ಅವನು ಈ ಆಕ್ಸಿಡೆಂಟ್ ಮಾಡೋದಕ್ಕೆ ಹೇಗೆ ಸಾಧ್ಯ? ಆಕ್ಸಿಡೆಂಟ್ಗೆ ಬಲಿಯಾಗಿರೋದು ರವೀಂದ್ರ ಮತ್ತು ದತ್ತ ಅವರು. ಸಮರ್ಥ್ ಅಷ್ಟೊತ್ತಿಗೆ ಅಲ್ಲಿ ಯಾಕೆ ಹೋಗಿದ್ದ? ರವೀಂದ್ರ ಮತ್ತು ದತ್ತ ಅವರು ಅಲ್ಲಿ ಯಾಕೆ ಹೋಗಿದ್ರು? ಏನು ನಡೀತು ಅಂತಾನೆ ಅರ್ಥ ಆಗ್ತಿಲ್ಲ. ಅದೇ ನಮಗೂ ಅರ್ಥ ಆಗ್ತಿಲ್ಲ ಚಿಕ್ಕಪ್ಪ. ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಆದರೆ ಸಮರ್ಥ ಇದನ್ನು ತನ್ನ ತಲೆ ಮೇಲೆ ಯಾಕೆ ಹಾಕ್ಕೊಂಡಿದ್ದಾನೆ ಅಂತಲೇ ಅರ್ಥ ಆಗ್ತಿಲ್ಲ. ಅವನಿಗಿರೋ ಸತ್ಯನ ಹೇಳಿದ್ರೆ ಅವನನ್ನು ಬಿಡಿಸೋದಕ್ಕೆ ಸುಲಭ ಆಗ್ಬೋದು. ಅದನ್ನು ಬಿಟ್ಟು ತನ್ನ ಮಾವಂಗೆ ತಾತಂಗೆ ತಾನೇ ಆಕ್ಸಿಡೆಂಟ್ ಮಾಡಿದೆ, ಮಾವನ ಸಾವಿಗೆ ತಾನೇ ಕಾರಣ ಅಂತ ಯಾರಾದರೂ ಹೇಳ್ಕೊತಾರ? ಎಲ್ಲ ವಿಚಿತ್ರವಾಗಿದೆ. ಸಮರ್ಥ್ ಅವ್ರ ಮಾವನ ಸಾವಿಗೆ ಅವನೇ ಕಾರಣ ಆದ್ನ? ಓ ಗಾಡ್, ಯಾವ್ದು ನಿಜ ಯಾವ್ದು ಸುಳ್ಳು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದ್ ವೇಳೆ ಸಮರ್ಥ್ ಹೇಳಿದ್ದೆ ನಿಜ ಆಗಿದ್ರೆ ಪಾಪ ದತ್ತ ಅವರು ಕೋಮಾದಲ್ಲಿದ್ದಾರೆ. ಅವ್ರು ಬದುಕ್ತಾರೋ ಇಲ್ವೋ ಗೊತ್ತಿಲ್ಲ. ಶಾರ್ವರಿ, ಏನು ಮಾತಾಡ್ತಿದ್ಯಾ ನೀನು? ಇನ್ನೊಬ್ಬರು ಸಾವು ಬದುಕಿನ ಬಗ್ಗೆ ಮಾತಾಡಬೇಕಾದ್ರೆ ನಾಲ್ಗೆ ಮೇಲೆ ಹಿಡ್ತಾ ಇರಲಿ. ಓಹ್ ಸಾರಿ ತುಳಸಿ ಅವರೇ, ಇದನ್ನೆಲ್ಲ ಕೇಳಿ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗಲಿಲ್ಲ. ನನ್ನ ಮನಸ್ಸಿನಲ್ಲೂ ತುಂಬ ನೋವಿದೆ. ನನ್ನ ಮಗಳು ಮದುವೆ ಬೇರೆ ನಿಂತೋಯ್ತು. ಪಾಪ ನಿಮ್ಮ ಮಗನೂ ಜೈಲ್ ಪಾಲಾದ. ನಿಮ್ಮ ಮನೇಲಿ ಒಂದು ಸಾವು ಆಯಿತು. ದತ್ತ ಅವರು ಯಾವಾಗಲೂ ನಿಮ್ಮ ಬೆನ್ನ ಹಿಂದೆ ನಿಂತಿರ್ತಿದ್ರು. ಅವ್ರು ನಿಮಗೆ ಶಕ್ತಿಯಾಗಿದ್ರು. ಆದ್ರೀಗ ಅವರೇ ಪ್ರಾಣ ಹೋಗೋ ಸ್ಥಿತಿಲಿದ್ದಾರೆ. ಇದನ್ನೆಲ್ಲ ಕೇಳಿ ನನಗೂ ತುಂಬಾ ಬೇಜಾರಾಯಿತು.